ಕರಾಳತೆಯನ್ನ ಸ್ಥಳೀಯರು ಬಿಚ್ಚಿಟ್ಟಿದ್ದಾರೆ. ನಾವೇ ಸುಟ್ಟು ಹೋಗುವಷ್ಟು ಬೆಂಕಿ ಆವರಿಸಿತ್ತು. ಉಸಿರಾಡುವುದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇತ್ತು. ರಿಪಬ್ಲಿಕ್ ಜೊತೆ ಸ್ಥಳೀಯರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಪಕ್ಕದಲ್ಲಿ ನಿಂತ ವ್ಯಕ್ತಿ ಕಾಣದಷ್ಟು ದಟ್ಟ ಹೊಗೆ ಇತ್ತು. ವಿಮಾನ ದುರಂತದ ಭಯಾನಕ ಘಟನೆಯನ್ನ ಬಾಲಕ ಬಿಚ್ಚಿಟ್ಟಿದ್ದಾರೆ. ಅಲ್ಲಿನ ಸ್ಥಳೀಯರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಾಯಿತು ಆ ಕ್ಷಣದಲ್ಲಿ ಅಂತ ಅಂದ್ರೆ ಪಕ್ಕದಲ್ಲಿ ನಿಂತ ವ್ಯಕ್ತಿಯೂ ಕೂಡ ಕಾಣ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಹೊಗೆ ಇತ್ತು. ಮೆಘಾನಿ ನಗರದಲ್ಲಿ ಆದಂತ ವಿಮಾನದ ಪತನ ಎಷ್ಟರ ಮಟ್ಟಿಗಿತ್ತು, ಅದರ ತೀವ್ರತೆ ಯಾವ ರೀತಿ ಇತ್ತು, ಎಷ್ಟು ಜನರಿಗೆ ಹಾನಿಯಾಗಿದೆ, ಎಷ್ಟು ಜನರ ಸಾವಾಗಿದೆ, ಈ ಎಲ್ಲ ಚಿತ್ರಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದ ಸತತವಾಗಿ ನಿರಂತರವಾಗಿ ವರದಿಯನ್ನ ಮಾಡ್ಕೊಂಡ್ ಬಂದಿದೆ. ಈ ಸದ್ಯ ಆ ಪತನಗೊಂಡ ಸ್ಥಳದ ಹೊರಭಾಗದಿಂದ ನಾನು ವರದಿ ಮಾಡ್ತಿರುವಂತದ್ದು. ಈಗ ಜೆಸಿಬಿಗಳು ಎಲ್ಲಿ ನಿಂತಿದೆ ಅದರ ಪಕ್ಕದಲ್ಲೇ ವಿಮಾನ ಪತನವಾದ ಸ್ಥಳ ಇರುವಂತದ್ದು. ಆದ್ರೆ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಈ ಸದ್ಯದ ಮಟ್ಟಿಗೆ ಯಾರಿಗೂ ಅಲ್ಲಿ ಪ್ರವೇಶವನ್ನ ನೀಡೋದಿಲ್ಲ ಅಂತ ಪೊಲೀಸರು ಕೂಡ ಹೇಳಿರುವಂತದ್ದು. ಒಂದ್ ಕಡೆ ಎನ್ಎಸ್ಜಿ ಕೂಡ ಆ ಒಂದು ಪ್ರದೇಶವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಅಲ್ಲಿ ತನಿಖೆಯನ್ನ, ವಿಚಾರಣೆಯನ್ನ, ಅದ್ರ ಜೊತೆಗೆ ಸ್ಯಾಂಪಲ್ ಗಳನ್ನ ವಾಪಸ್ ಪಡೆಯುವಂತ ಕೆಲಸವನ್ನ ಈಗ ಮಾಡ್ತಿರುವಂತದ್ದು. ಇದ್ರ ಜೊತೆಗೆ ನಾನು ಈಗಾಗಲೇ ಹೇಳಿದಂತೆ ಮೆಘಾನಿ ನಗರದ ಕೇವಲ 50 ಮೀಟರ್ ಹಿಂಭಾಗದಲ್ಲಿ ಏನಾದ್ರೂ ವಿಮಾನ ಪತನವಾಗಿದ್ರೆ ಯಾವ ರೀತಿ ಇರ್ತಾ ಇತ್ತು, ಇಲ್ಲಿರುವಂತ ಮನೆಗಳು ಸಾಕ್ಷಿ ಆಗ್ತಿತ್ತು, ಇಲ್ಲಿರುವಂತ ಮನೆಗಳ ಮೇಲೆ ಬೀಳ್ತಿತ್ತು, ಇಲ್ಲಿರುವಂತ ಸಾವಿರಾರು ನಿವಾಸಿಗಳು. ಅದರಲ್ಲೂ ಕೂಡ ಒಂದು ಗಮನಿಸಬೇಕಾಗಿರುವಂತದ್ದು, ಮನೆಗಳ ಮುಂದೆ ಒಣಗಿ ಹಾಕಿರುವ ಬಟ್ಟೆಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಒಂದೊಂದು ಮನೆಯಲ್ಲಿ ಕನಿಷ್ಠ ಅಂದ್ರೂ ಕೂಡ 5 ರಿಂದ 6 ಜನ ಇರುವಂತದ್ದು. ಇಲ್ಲಿರುವಂತಹ ಕುಟುಂಬದ ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ, ಮನೆಯಲ್ಲಿ ಹಿರಿಯರು ಇರ್ತಾರೆ, ಅಜ್ಜಿ ತಾತ ಇರ್ತಾರೆ, ಗಂಡ ಅವರ ಮಕ್ಕಳಿರ್ತಾರೆ, ಅವರ ಮೊಮ್ಮಕ್ಕಳು ಇರ್ತಾರೆ. ಕನಿಷ್ಠ ಪಕ್ಷ ಅಂದ್ರು ಒಂದು ಮನೆಯಲ್ಲಿ 5 ರಿಂದ 6 ಜನ ಇರುವಂತ ಒಂದೊಂದು ಸಣ್ಣ ಮನೆಯ ಒಂದಿಷ್ಟು ಕಾಂಪ್ಲೆಕ್ಸ್ ಗಳನ್ನ ನಾವು ನೋಡ್ತಾ ಇದ್ದೇವೆ. ಇದು ಕೇವಲ ಒಂದು ಕಾಂಪ್ಲೆಕ್ಸ್ ನೀವೇ ನೋಡ್ತಾ ಇದ್ರೆ. ಈ ತರ ಈ ಒಂದು ಮೇಲ್ಭಾಗದಿಂದ ನಾವು ನಿಂತ್ಕೊಂಡು ನೋಡಿದ್ರೆ, ಬರ್ಡ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ, ಬರ್ಡ್ಸ್ ವ್ಯೂ ಅಲ್ಲಿ ನಾವು ನೋಡಿದ್ರೆ ಕನಿಷ್ಠ ಅಂದ್ರೆ ಒಂದು 40 ರಿಂದ 50 ಕಟ್ಟಡಗಳು ಇಲ್ಲಿರೋದನ್ನ ನಾವು ಗಮನಿಸಿದ್ದೇವೆ. ಇದ್ರ ಜೊತೆಗೆ ನಾನು ಈಗಾಗಲೇ ಹೇಳಿದಂತೆ ವಿಮಾನ ಪತನವಾದ ಕೂಡಲೇ ಮೊದಲೇ ಬಿಸಿಲಿನಿಂದ ನಾವು ಒದ್ದಾಡ್ತಾ ಇದ್ದೇವೆ. ನಮಗಿಂತ ಹೆಚ್ಚಾಗಿ ಗುಜರಾತ್ನ ಜನರು ಒದ್ದಾಡ್ತಿರುವಂತದ್ದು. ಇಲ್ಲಿ 42 ರಿಂದ 43 ಡಿಗ್ರಿ ಇರುವಂತಹ ಪ್ರದೇಶದಲ್ಲಿ ಸುಮಾರು 1.5-2 ಲಕ್ಷ ಲೀಟರ್ ಹೊತ್ತಂತ ವಿಮಾನ ಪತನವಾಗಿ ಬ್ಲಾಸ್ಟ್ ಆಗಿ ಆ ಒಂದು ಬೆಂಕಿಯ ದಟ್ಟ ಹೊಗೆ ಒಂದ್ ಕಡೆ, ಬಿಸಿಲ ಬೇಗೆ ಮತ್ತೊಂದು ಕಡೆ, ಆ ಬಿಸಿಲಿನ ತಾಪವು ಮತ್ತೊಂದು ಕಡೆ, ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಇಲ್ಲಿರುವಂತಹ ಜನರಿಗೆ ಯಾವ ರೀತಿ ಭಾಸವಾಗ್ತಾ ಇತ್ತು, ಇವರು ಏನನ್ನ ನೋಡಿದ್ರು, ಇಲ್ಲಿರೋರ್ನೇ ಕೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ಬಾಯ್, यहाँ पे वो जब वो गिरा ना प्लेन, कितना धूप था और कितना गर्मी था? बहुत सारी गर्मी था यहाँ पे. आप पास में देख नहीं सकते थे, उतना सारा धुआं था और ऐसा लग रहा था कि अपने भी जल सकते हैं. उतनी ताप यहाँ पे गर्मी लग रही थी. और जो जब हुआ तब इनका लड़का है वो वहीं पे बैठा था, वहीं से खाना खाने के लिए इधर आया है. उससे अभी बात करवाते आपको. अगर मैं पूछ रहा हूँ, मेरा सवाल यह है, अगर वो फ्लाइट वहां नहीं गिरा, यहाँ बीच में 50-70 मीटर पीछे गिरा तो ज्यादा जान हानि हो सकती थी. ಕರಾಳತೆಯನ್ನ ಸ್ಥಳೀಯರು ಬಿಚ್ಚಿಟ್ಟಿದ್ದಾರೆ. ನಾವೇ ಸುಟ್ಟು ಹೋಗುವಷ್ಟು ಬೆಂಕಿ ಆವರಿಸಿತ್ತು. ಉಸಿರಾಡುವುದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇತ್ತು. ರಿಪಬ್ಲಿಕ್ ಜೊತೆ ಸ್ಥಳೀಯರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಪಕ್ಕದಲ್ಲಿ ನಿಂತ ವ್ಯಕ್ತಿ ಕಾಣದಷ್ಟು ದಟ್ಟ ಹೊಗೆ ಇತ್ತು. ವಿಮಾನ ದುರಂತದ ಭಯಾನಕ ಘಟನೆಯನ್ನ ಬಾಲಕ ಬಿಚ್ಚಿಟ್ಟಿದ್ದಾರೆ. ಅಲ್ಲಿನ ಸ್ಥಳೀಯರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಾಯಿತು ಆ ಕ್ಷಣದಲ್ಲಿ ಅಂತ ಅಂದ್ರೆ ಪಕ್ಕದಲ್ಲಿ ನಿಂತ ವ್ಯಕ್ತಿಯೂ ಕೂಡ ಕಾಣ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಹೊಗೆ ಇತ್ತು. ಮೆಘಾನಿ ನಗರದಲ್ಲಿ ಆದಂತ ವಿಮಾನದ ಪತನ ಎಷ್ಟರ ಮಟ್ಟಿಗಿತ್ತು, ಅದರ ತೀವ್ರತೆ ಯಾವ ರೀತಿ ಇತ್ತು, ಎಷ್ಟು ಜನರಿಗೆ ಹಾನಿಯಾಗಿದೆ, ಎಷ್ಟು ಜನರ ಸಾವಾಗಿದೆ, ಈ ಎಲ್ಲ ಚಿತ್ರಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದ ಸತತವಾಗಿ ನಿರಂತರವಾಗಿ ವರದಿಯನ್ನ ಮಾಡ್ಕೊಂಡ್ ಬಂದಿದೆ. ಈ ಸದ್ಯ ಆ ಪತನಗೊಂಡ ಸ್ಥಳದ ಹೊರಭಾಗದಿಂದ ನಾನು ವರದಿ ಮಾಡ್ತಿರುವಂತದ್ದು. ಈಗ ಜೆಸಿಬಿಗಳು ಎಲ್ಲಿ ನಿಂತಿದೆ ಅದರ ಪಕ್ಕದಲ್ಲೇ ವಿಮಾನ ಪತನವಾದ ಸ್ಥಳ ಇರುವಂತದ್ದು. ಆದ್ರೆ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಈ ಸದ್ಯದ ಮಟ್ಟಿಗೆ ಯಾರಿಗೂ ಅಲ್ಲಿ ಪ್ರವೇಶವನ್ನ ನೀಡೋದಿಲ್ಲ ಅಂತ ಪೊಲೀಸರು ಕೂಡ ಹೇಳಿರುವಂತದ್ದು. ಒಂದ್ ಕಡೆ ಎನ್ಎಸ್ಜಿ ಕೂಡ ಆ ಒಂದು ಪ್ರದೇಶವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಅಲ್ಲಿ ತನಿಖೆಯನ್ನ, ವಿಚಾರಣೆಯನ್ನ, ಅದ್ರ ಜೊತೆಗೆ ಸ್ಯಾಂಪಲ್ ಗಳನ್ನ ವಾಪಸ್ ಪಡೆಯುವಂತ ಕೆಲಸವನ್ನ ಈಗ ಮಾಡ್ತಿರುವಂತದ್ದು. ಇದ್ರ ಜೊತೆಗೆ ನಾನು ಈಗಾಗಲೇ ಹೇಳಿದಂತೆ ಮೆಘಾನಿ ನಗರದ ಕೇವಲ 50 ಮೀಟರ್ ಹಿಂಭಾಗದಲ್ಲಿ ಏನಾದ್ರೂ ವಿಮಾನ ಪತನವಾಗಿದ್ರೆ ಯಾವ ರೀತಿ ಇರ್ತಾ ಇತ್ತು,
ಇಲ್ಲಿರುವಂತ ಮನೆಗಳು ಸಾಕ್ಷಿ ಆಗ್ತಿತ್ತು, ಇಲ್ಲಿರುವಂತ ಮನೆಗಳ ಮೇಲೆ ಬೀಳ್ತಿತ್ತು, ಇಲ್ಲಿರುವಂತ ಸಾವಿರಾರು ನಿವಾಸಿಗಳು. ಅದರಲ್ಲೂ ಕೂಡ ಒಂದು ಗಮನಿಸಬೇಕಾಗಿರುವಂತದ್ದು, ಮನೆಗಳ ಮುಂದೆ ಒಣಗಿ ಹಾಕಿರುವ ಬಟ್ಟೆಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಒಂದೊಂದು ಮನೆಯಲ್ಲಿ ಕನಿಷ್ಠ ಅಂದ್ರೂ ಕೂಡ 5 ರಿಂದ 6 ಜನ ಇರುವಂತದ್ದು. ಇಲ್ಲಿರುವಂತಹ ಕುಟುಂಬದ ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ, ಮನೆಯಲ್ಲಿ ಹಿರಿಯರು ಇರ್ತಾರೆ, ಅಜ್ಜಿ ತಾತ ಇರ್ತಾರೆ, ಗಂಡ ಅವರ ಮಕ್ಕಳಿರ್ತಾರೆ, ಅವರ ಮೊಮ್ಮಕ್ಕಳು ಇರ್ತಾರೆ. ಕನಿಷ್ಠ ಪಕ್ಷ ಅಂದ್ರು ಒಂದು ಮನೆಯಲ್ಲಿ 5 ರಿಂದ 6 ಜನ ಇರುವಂತ ಒಂದೊಂದು ಸಣ್ಣ ಮನೆಯ ಒಂದಿಷ್ಟು ಕಾಂಪ್ಲೆಕ್ಸ್ ಗಳನ್ನ ನಾವು ನೋಡ್ತಾ ಇದ್ದೇವೆ. ಇದು ಕೇವಲ ಒಂದು ಕಾಂಪ್ಲೆಕ್ಸ್ ನೀವೇ ನೋಡ್ತಾ ಇದ್ರೆ. ಈ ತರ ಈ ಒಂದು ಮೇಲ್ಭಾಗದಿಂದ ನಾವು ನಿಂತ್ಕೊಂಡು ನೋಡಿದ್ರೆ, ಬರ್ಡ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ, ಬರ್ಡ್ಸ್ ವ್ಯೂ ಅಲ್ಲಿ ನಾವು ನೋಡಿದ್ರೆ ಕನಿಷ್ಠ ಅಂದ್ರೆ ಒಂದು 40 ರಿಂದ 50 ಕಟ್ಟಡಗಳು ಇಲ್ಲಿರೋದನ್ನ ನಾವು ಗಮನಿಸಿದ್ದೇವೆ. ಇದ್ರ ಜೊತೆಗೆ ನಾನು ಈಗಾಗಲೇ ಹೇಳದಂತೆ, ವಿಮಾನ ಪತನವಾದ ಕೂಡಲೇ ಮೊದಲೇ ಬಿಸಿಲಿನಿಂದ ನಾವು ಒದ್ದಾಡ್ತಾ ಇದ್ದೇವೆ. ನಮಗಿಂತ ಹೆಚ್ಚಾಗಿ ಗುಜರಾತ್ನ ಜನರು ಒದ್ದಾಡ್ತಿರುವಂತದ್ದು. ಇಲ್ಲಿ 42 ರಿಂದ 43 ಡಿಗ್ರಿ ಇರುವಂತಹ ಪ್ರದೇಶದಲ್ಲಿ ಸುಮಾರು 1.5-2 ಲಕ್ಷ ಲೀಟರ್ ಹೊತ್ತಂತ ವಿಮಾನ ಪತನವಾಗಿ ಬ್ಲಾಸ್ಟ್ ಆಗಿ ಆ ಒಂದು ಬೆಂಕಿಯ ದಟ್ಟ ಹೊಗೆ ಒಂದ್ ಕಡೆ, ಬಿಸಿಲ ಬೇಗೆ ಮತ್ತೊಂದು ಕಡೆ, ಆ ಬಿಸಿಲಿನ ತಾಪವು ಮತ್ತೊಂದು ಕಡೆ, ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಇಲ್ಲಿರುವಂತಹ ಜನರಿಗೆ ಯಾವ ರೀತಿ ಭಾಸವಾಗ್ತಾ ಇತ್ತು, ಇವರು ಏನನ್ನ ನೋಡಿದ್ರು, ಇಲ್ಲಿರೋರ್ನೇ ಕೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ಬಾಯ್, यहाँ पे वो जब वो गिरा ना प्लेन, कितना धूप था और कितना गर्मी था? बहुत सारी गर्मी था यहाँ पे, आप पास में देख नहीं सकते थे, उतना सारा धुआं था और ऐसा लग रहा था कि अपने भी जल सकते हैं, उतनी ताप यहाँ पे गर्मी लग रही थी. और जो जब हुआ तब इनका लड़का है वो वहीं पे बैठा था, वहीं से खाना खाने के लिए इधर आया है, उससे अभी बात करवाते आपको. अगर मैं पूछ रहा हूँ, मेरा सवाल ये है, अगर वो फ्लाइट वहां नहीं गिरा, यहाँ बीच में 50-70 मीटर पीछे गिरा तो ज्यादा जान हानि हो सकती थी. ಕರಾಳತೆಯನ್ನ ಸ್ಥಳೀಯರು ಬಿಚ್ಚಿಟ್ಟಿದ್ದಾರೆ. ನಾವೇ ಸುಟ್ಟು ಹೋಗುವಷ್ಟು ಬೆಂಕಿ ಆವರಿಸಿತ್ತು. ಉಸಿರಾಡುವುದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇತ್ತು. ರಿಪಬ್ಲಿಕ್ ಜೊತೆ ಸ್ಥಳೀಯರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಪಕ್ಕದಲ್ಲಿ ನಿಂತ ವ್ಯಕ್ತಿ ಕಾಣದಷ್ಟು ದಟ್ಟ ಹೊಗೆ ಇತ್ತು. ವಿಮಾನ ದುರಂತದ ಭಯಾನಕ ಘಟನೆಯನ್ನ ಬಾಲಕ ಬಿಚ್ಚಿಟ್ಟಿದ್ದಾರೆ. ಅಲ್ಲಿನ ಸ್ಥಳೀಯರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಾಯ್ತು ಆ ಕ್ಷಣದಲ್ಲಿ ಅಂತ ಅಂದ್ರೆ, ಪಕ್ಕದಲ್ಲಿ ನಿಂತ ವ್ಯಕ್ತಿಯೂ ಕೂಡ ಕಾಣ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಹೊಗೆ ಇತ್ತು. ಮೆಘಾನಿ ನಗರದಲ್ಲಿ ಆದಂತ ವಿಮಾನದ ಪತನ ಎಷ್ಟರ ಮಟ್ಟಿಗಿತ್ತು, ಅದರ ತೀವ್ರತೆ ಯಾವ ರೀತಿ ಇತ್ತು, ಎಷ್ಟು ಜನರಿಗೆ ಹಾನಿಯಾಗಿದೆ, ಎಷ್ಟು ಜನರ ಸಾವಾಗಿದೆ, ಈ ಎಲ್ಲ ಚಿತ್ರಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದ ಸತತವಾಗಿ ನಿರಂತರವಾಗಿ ವರದಿಯನ್ನ ಮಾಡ್ಕೊಂಡ್ ಬಂದಿದೆ. ಈ ಸದ್ಯ ಆ ಪತನಗೊಂಡ ಸ್ಥಳದ ಹೊರಭಾಗದಿಂದ ನಾನು ವರದಿ ಮಾಡ್ತಿರುವಂತದ್ದು. ಈಗ ಜೆಸಿಬಿಗಳು ಎಲ್ಲಿ ನಿಂತಿದೆ ಅದರ ಪಕ್ಕದಲ್ಲೇ ವಿಮಾನ ಪತನವಾದ ಸ್ಥಳ ಇರುವಂತದ್ದು. ಆದ್ರೆ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಈ ಸದ್ಯದ ಮಟ್ಟಿಗೆ ಯಾರಿಗೂ ಅಲ್ಲಿ ಪ್ರವೇಶವನ್ನ ನೀಡೋದಿಲ್ಲ ಅಂತ ಪೊಲೀಸರು ಕೂಡ ಹೇಳಿರುವಂತದ್ದು. ಒಂದ್ ಕಡೆ ಎನ್ಎಸ್ಜಿ ಕೂಡ ಆ ಒಂದು ಪ್ರದೇಶವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಅಲ್ಲಿ ತನಿಖೆಯನ್ನ, ವಿಚಾರಣೆಯನ್ನ, ಅದ್ರ ಜೊತೆಗೆ ಸ್ಯಾಂಪಲ್ ಗಳನ್ನ ವಾಪಸ್ ಪಡೆಯುವಂತ ಕೆಲಸವನ್ನ ಈಗ ಮಾಡ್ತಿರುವಂತದ್ದು. ಇದ್ರ ಜೊತೆಗೆ ನಾನು ಈಗಾಗಲೇ ಹೇಳಿದಂತೆ, ಮೆಘಾನಿ ನಗರದ ಕೇವಲ 50 ಮೀಟರ್ ಹಿಂಭಾಗದಲ್ಲಿ ಏನಾದ್ರೂ ವಿಮಾನ ಪತನವಾಗಿದ್ರೆ ಯಾವ ರೀತಿ ಇರ್ತಾ ಇತ್ತು, ಇಲ್ಲಿರುವಂತ ಮನೆಗಳು ಸಾಕ್ಷಿ ಆಗ್ತಿತ್ತು, ಇಲ್ಲಿರುವಂತ ಮನೆಗಳ ಮೇಲೆ ಬೀಳ್ತಿತ್ತು, ಇಲ್ಲಿರುವಂತ ಸಾವಿರಾರು ನಿವಾಸಿಗಳು. ಅದರಲ್ಲೂ ಕೂಡ ಒಂದು ಗಮನಿಸಬೇಕಾಗಿರುವಂತದ್ದು, ಮನೆಗಳ ಮುಂದೆ ಒಣಗಿ ಹಾಕಿರುವ ಬಟ್ಟೆಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಒಂದೊಂದು ಮನೆಯಲ್ಲಿ ಕನಿಷ್ಠ ಅಂದ್ರೂ ಕೂಡ 5 ರಿಂದ 6 ಜನ ಇರುವಂತದ್ದು. ಇಲ್ಲಿರುವಂತಹ ಕುಟುಂಬದ ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ, ಮನೆಯಲ್ಲಿ ಹಿರಿಯರು ಇರ್ತಾರೆ, ಅಜ್ಜಿ ತಾತ ಇರ್ತಾರೆ, ಗಂಡ ಅವರ ಮಕ್ಕಳಿರ್ತಾರೆ, ಅವರ ಮೊಮ್ಮಕ್ಕಳು ಇರ್ತಾರೆ. ಕನಿಷ್ಠ ಪಕ್ಷ ಅಂದ್ರು ಒಂದು ಮನೆಯಲ್ಲಿ 5 ರಿಂದ 6 ಜನ ಇರುವಂತ ಒಂದೊಂದು ಸಣ್ಣ ಮನೆಯ ಒಂದಿಷ್ಟು ಕಾಂಪ್ಲೆಕ್ಸ್ ಗಳನ್ನ ನಾವು ನೋಡ್ತಾ ಇದ್ದೇವೆ. ಇದು ಕೇವಲ ಒಂದು ಕಾಂಪ್ಲೆಕ್ಸ್ ನೀವೇ ನೋಡ್ತಾ ಇದ್ರೆ. ಈ ತರ ಈ ಒಂದು ಮೇಲ್ಭಾಗದಿಂದ ನಾವು ನಿಂತ್ಕೊಂಡು ನೋಡಿದ್ರೆ, ಬರ್ಡ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ, ಬರ್ಡ್ಸ್ ವ್ಯೂ ಅಲ್ಲಿ ನಾವು ನೋಡಿದ್ರೆ ಕನಿಷ್ಠ ಅಂದ್ರೆ ಒಂದು 40 ರಿಂದ 50 ಕಟ್ಟಡಗಳು ಇಲ್ಲಿರೋದನ್ನ ನಾವು ಗಮನಿಸಿದ್ದೇವೆ. ಇದ್ರ ಜೊತೆಗೆ ನಾನು ಈಗಾಗಲೇ ಹೇಳದಂತೆ, ವಿಮಾನ ಪತನವಾದ ಕೂಡಲೇ ಮೊದಲೇ ಬಿಸಿಲಿನಿಂದ ನಾವು ಒದ್ದಾಡ್ತಾ ಇದ್ದೇವೆ. ನಮಗಿಂತ ಹೆಚ್ಚಾಗಿ ಗುಜರಾತ್ನ ಜನರು ಒದ್ದಾಡ್ತಿರುವಂತದ್ದು. ಇಲ್ಲಿ 42 ರಿಂದ 43 ಡಿಗ್ರಿ ಇರುವಂತಹ ಪ್ರದೇಶದಲ್ಲಿ ಸುಮಾರು 1.5-2 ಲಕ್ಷ ಲೀಟರ್ ಹೊತ್ತಂತ ವಿಮಾನ ಪತನವಾಗಿ ಬ್ಲಾಸ್ಟ್ ಆಗಿ ಆ ಒಂದು ಬೆಂಕಿಯ ದಟ್ಟ ಹೊಗೆ ಒಂದ್ ಕಡೆ, ಬಿಸಿಲ ಬೇಗೆ ಮತ್ತೊಂದು ಕಡೆ, ಆ ಬಿಸಿಲಿನ ತಾಪವು ಮತ್ತೊಂದು ಕಡೆ, ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಇಲ್ಲಿರುವಂತಹ ಜನರಿಗೆ ಯಾವ ರೀತಿ ಭಾಸವಾಗ್ತಾ ಇತ್ತು, ಇವರು ಏನನ್ನ ನೋಡಿದ್ರು, ಇಲ್ಲಿರೋರ್ನೇ ಕೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ಬಾಯ್, यहाँ पे वो जब वो गिरा ना प्लेन, कितना धूप था और कितना गर्मी था? बहुत सारी गर्मी था यहाँ पे, आप पास में देख नहीं सकते थे, उतना सारा धुआं था और ऐसा लग रहा था कि अपने भी जल सकते हैं, उतनी ताप यहाँ पे गर्मी लग रही थी.
और जो जब हुआ तब इनका लड़का है वो वहीं पे बैठा था, वहीं से खाना खाने के लिए इधर आया है, उससे अभी बात करवाते आपको। अगर मैं पूछ रहा हूँ, मेरा सवाल यह है, अगर वो फ्लाइट वहां नहीं गिरा, यहाँ बीच में 50-70 मीटर पिछले गिरा तो ज्यादा जान हानि हो सकती थी।